ಇವಾಗ ಸೋರಿಯಾಸಿಸ್ ಕಂಪ್ಲೇಂಟ್ಸ್ಗಳು ಸ್ಕಿನ್ ಇಶ್ಯೂಸ್ಗಳು ತುಂಬಾ ಇದೆ ಅಂತ ಹೇಳಿ ಕೇಳ್ಪಟ್ಟಿದ್ದೀವಿ. ಈಗ ಸೋರಿಯಾಸಿಸ್ ಸಮಸ್ಯೆ ಬರೋಕ್ ರೀಸನ್ ಏನು ಒಂದು, ಆಮೇಲೆ ಇಲ್ಲಿ ಪ್ರೋ ವಿಟಲ್ ಹೆಲ್ತ್ ಅಲ್ಲಿ ಸೊ ಯಾವ ಒಂದು ರೀತಿ ಟ್ರೀಟ್ಮೆಂಟ್ ಪ್ರೊಸೀಜರ್ ಇರುತ್ತೆ ಸೋರಿಯಾಸಿಸ್ ಸಮಸ್ಯೆಗೆ? ನೋಡಿ, ಸೋರಿಯಾಸಿಸ್ ಅಂದ್ರೆ ಇದು ಒಂದು ಚರ್ಮದ ಕಾಯಿಲೆ. ಅಂದ್ರೆ ಇದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಕರಿತೀವಿ ನಾವು. ಅಂದ್ರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇರುತ್ತೆ. ಆ ರೋಗ ನಿರೋಧಕ ಶಕ್ತಿನೇ ನಮ್ಮನ್ನ ಅಟ್ಯಾಕ್ ಮಾಡಿದಾಗ ಅದನ್ನು ನಾವು ಆಟೋ ಇಮ್ಯೂನ್ ಡಿಸೀಸ್ ಅಂತ ಕರಿತೀವಿ. ಸೊ ಸೋರಿಯಾಸಿಸ್ ಈಸ್ ಒನ್ ಆಫ್ ದ ಟೈಪ್ ಆಫ್ ಆಟೋ ಇಮ್ಯೂನ್ ಡಿಸಾರ್ಡರ್. ಸೊ ಇದು ಚರ್ಮಕ್ಕೆ ಸಂಬಂಧಪಟ್ಟಿದ್ದು. ಸೊ ಇದೇನಾಗುತ್ತೆ, ನಿಮಗೆ ಸ್ಕಿನ್ನಲ್ಲಿ ಪೀಲಿಂಗ್ ಆಫ್ ಸ್ಕಿನ್ ಅಂತ ಕರಿತೀವಿ. ಅಂದರೆ ಚರ್ಮ ತುಂಬ ಡ್ರೈ ಆಗಿ ಪೀಲ್ ಆಗೋಕ್ಕೆ ಶುರು ಆಗುತ್ತೆ. ಸೊ ಇದೇನಾಗುತ್ತೆ, ನಿಮಗೆ ಪೀಲ್ ಆಗ್ತಾ ಆಗ್ತಾ ಕೆಲವ್ರಿಗೆ ರಕ್ತ ಬರುತ್ತೆ, ಕೆಲವ್ರಿಗೆ ನೀರು ಬರುವಂಥದ್ದು ಶುರು ಆಗುತ್ತೆ, ಮತ್ತು ಗಾಯ ಆಗುತ್ತೆ. ಆ ಗಾಯ ಆದರೆ ಹೋಗೋದು ತುಂಬ ಕಷ್ಟ, ಮತ್ತು ಇಚಿಂಗ್ ಬೇಸಿಕಲಿ. ಸೊ ಇದು ಸೋರಿಯಾಸಿಸ್ ಸಮಸ್ಯೆಗಳದ್ದು ಒಂದು ಸ್ವಲ್ಪ ಸಿಂಪ್ಟಮ್ಸ್ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಏನಾಗುತ್ತೆ, ನಿಮಗೆ ಇದು ಒಂದ್ಸತಿ ಶುರು ಆಯಿತು, ಒಂದು ಪ್ಯಾಚ್ ಅಂದರೆ ಸೋರಿಯಾಟಿಕ್ ಲೀಷನ್ ಅಂತ ಕರಿತೀವಿ. ಸೊ ಇದೆಲ್ಲಾದರೂ ಶುರು ಆಯಿತು ಅಂದರೆ ಇದು ಸ್ಪ್ರೆಡ್ ಆಗುತ್ತೆ. ಸೊ ಒಂದ್ಸತಿ ಶುರು ಆಗಿದ ತಕ್ಷಣ ನಿಮಗೆ ಅದು ಸೋರಿಯಾಸಿಸ್ ಅಂತ ಗೊತ್ತಾದರೆ ಟ್ರೀಟ್ಮೆಂಟ್ ಶುರು ಮಾಡಲೇಬೇಕಾಗತ್ತೆ. ಯಾಕೆಂದರೆ ಇದ್ರ ತುಂಬ ವರ್ಷದಿಂದ ಇತ್ತು ಕ್ರಾನಿಕ್ ಸೋರಿಯಾಸಿಸ್ ಅಂದರೆ ಇದ್ರದ್ದೇ ಆದಂಥ ಕಾಂಪ್ಲಿಕೇಶನ್ಸು ಕೂಡ ಶುರು ಆಗುತ್ತೆ. ಸೊ ಆ ಕಾಂಪ್ಲಿಕೇಶನ್ನ ತಡಿಬೇಕು ಅಂದರೆ ನೀವು ಟ್ರೀಟ್ಮೆಂಟ್ ರೆಗ್ಯುಲರ್ ಆಗಿ ತಗೋಬೇಕಾಗತ್ತೆ. ಸೊ ಪ್ರೊವೈಟಲ್ ಹೆಲ್ತಲ್ಲಿ ನಿಮಗೆ ಯಾವ ಥರ ಕಾಂಬಿನೇಷನ್ ಟ್ರೀಟ್ಮೆಂಟ್ ಸಿಗುತ್ತೆ ಅಂದರೆ, ನಾವು ಇಂಟರ್ನಲಿ ಹೋಮಿಯೋಪತಿ ಮೆಡಿಸಿನ್ಸ್ ಕೊಡ್ತೀವಿ ಸೋರಿಯಾಸಿಸ್ಗೆ. ಯಾಕೆಂದರೆ ಇದು ಆಟೋ ಇಮ್ಯೂನ್ ಡಿಸಾರ್ಡರ್. ಸೊ ಇದು ಬೇರೆ ಜಾಗಗಳಿಗೆ ಸ್ಪ್ರೆಡ್ ಆಗಬಾರ್ದು. ಅಂದರೆ ಇವಾಗ ಒಂದು ಪ್ಯಾಚ್ ಇದ್ದರೆ ಅದನ್ನು ತಡಿಬೇಕು, ಸ್ಪ್ರೆಡ್ ಆಗಬಾರ್ದು. ಜೊತೆಗೆ ನಾವೇನು ಮಾಡ್ತೀವಿ, ಅದು ಹೀಲ್ ಆಗಬೇಕು. ಸೋರಿಯಾಟಿಕ್ ಪ್ಯಾಚು ಹೀಲ್ ಆಗಬೇಕು. ಅದು ಹೀಲ್ ಆದ ನಂತರ ಮತ್ತೆ ಬರಬಾರ್ದು, ಅಂದರೆ ಪ್ರಿವೆಂಟಿವ್ ಕೋರ್ಸ್ ಅಂತ ಕೂಡ ಕೊಡ್ತೀವಿ. ಸೊ ಈ ಥರ ನಿಮಗೆ ಇಲ್ಲಿ ಹೋಮಿಯೋಪತಿ ಟ್ರೀಟ್ಮೆಂಟ್ ವಿತೌಟ್ ಎನಿ ಸೈಡ್ ಎಫೆಕ್ಟ್ ಸಿಗುತ್ತೆ. ಇದರ ಜೊತೆಗೆ ನಮ್ಮಲ್ಲಿ ಲೇಸರ್ ಟ್ರೀಟ್ಮೆಂಟ್ ಇದೆ ಸೋರಿಯಾಸಿಸ್ಗೆ. ಸೊ ಎಲ್ಲೆಲ್ಲಿ ಪ್ಯಾಚಸ್ ಇದೆ ಅಲ್ಲಿ ನಾವು ಲೇಸರ್ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಇದನ್ನು ಕೂಡ ಸೆಷನ್ ವೈಸ್ ಇರುತ್ತೆ, ಮತ್ತು ಅದು ಡೆಪ್ತ್ ವೈಸ್ ಇರುತ್ತೆ, ಎಷ್ಟು ಆಳವಾಗಿದೆ ಸೋರಿಯಾಸಿಸ್. ಸೊ ಇದನ್ನು ನೋಡ್ಕೊಂಡು ಕಾಂಬಿನೇಷನಲ್ಲಿ ಟ್ರೀಟ್ಮೆಂಟ್ ಕೊಟ್ಟಾಗ ಫಾಸ್ಟ್ ಆಗಿ ರಿಲೀಫ್ ಸಿಗುತ್ತೆ. ಜೊತೆಗೆ ನಿಮಗೆ ಕಾಂಬಿನೇಷನ್ ಟ್ರೀಟ್ಮೆಂಟ್ ಇರೋದ್ರಿಂದ ಫಾರ್ ಎಕ್ಸಾಂಪಲ್ 3 ವರ್ಷದಲ್ಲಿ ಹೋಗೋ ಸೋರಿಯಾಸಿಸ್ ನಿಮಗೆ 1.5 ವರ್ಷದಲ್ಲಿ ಹೋಗ್ಬೋದು. ಸೊ ಅದೇ ಟ್ರೀಟ್ಮೆಂಟ್ನ ನಾವಿಲ್ಲಿ ಇಂಟಿಗ್ರೇಟ್ ಮಾಡಿ ವಿ ವಿಲ್ ಶೋ ದ ರಿಸಲ್ಟ್ಸ್ ಟು ದ ಪೇಷಂಟ್ಸ್ ಆಲ್ಸೋ. ಓಕೆ, ಇನ್ನು ಸೋರಿಯಾಸಿಸ್ ಇರುವಂತಹ ಪೇಷಂಟ್ಗಳು ಅವರ ಒಂದು ಸ್ಕಿನ್ ಅನ್ನ ಹೇಗೆ ಕೇರ್ ಮಾಡ್ಕೊಳ್ಬೇಕು, ಅವರ ಡೈಲಿ ಲೈಫ್ ಸ್ಟೈಲ್ ಅಲ್ಲಿ ಮಾರ್ನಿಂಗ್ ಮತ್ತೆ ನೈಟ್ ಯಾವ ರೀತಿ ಸ್ಕಿನ್ ಕೇರ್ ಮಾಡ್ಕೋಬೇಕು? ನೋಡಿ, ಸೋರಿಯಾಟಿಕ್ ಸ್ಕಿನ್ ಅವ್ರಿಗೆ ಬೇಸಿಕ್ ತೊಂದರೆನೇ ಡ್ರೈ ಸ್ಕಿನ್. ಸೊ ಅವ್ರಿಗೆ ಏನಾಗುತ್ತೆ, ಮಳೆಗಾಲ ಚಳಿಗಾಲ ಎಸ್ಪೆಷಲಿ ಈ ಸೀಸನ್ನಲ್ಲಿ ಈ ಡ್ರೈನೆಸ್ ಜಾಸ್ತಿ ಆಗುತ್ತೆ ಅವರಿಗೆ. ಮತ್ತು ಕೆಲವ್ರಿಗೆ ಏನಾಗುತ್ತೆ, ಇಟ್ ಡಿಪೆಂಡ್ಸ್ ಆನ್ ಪರ್ಸನ್ ಟು ಪರ್ಸನ್ ಅಗೇನ್. ಸೋರಿಯಾಸಿಸ್ ಕೆಲವರಲ್ಲಿ ಸಮ್ಮರಲ್ಲಿ ಅಂದರೆ ಬೇಸಿಗೆಗಾಲದಲ್ಲಿ ಜಾಸ್ತಿ ಆಗುವಂಥವ್ರನ್ನು ನೋಡಿದ್ದೀವಿ. ಕೆಲವ್ರಿಗೆ ಮಳೆಗಾಲ ಚಳಿಗಾಲದಲ್ಲೇ ಜಾಸ್ತಿ ಆಗುತ್ತೆ. ಅಂದರೆ 70 to 80% ಆಫ್ ದ ಕೇಸ್ ಅದೇ ಥರನೇ ಆಗುತ್ತೆ. ಯಾಕೆಂತಂದರೆ ಡ್ರೈ ಸ್ಕಿನ್, ಮಾಯಿಶ್ಚರ್ ಕಡಿಮೆ ಇರುತ್ತೆ ಸ್ಕಿನ್ನಲ್ಲಿ. ಅದಕ್ಕೋಸ್ಕರ ಡ್ರೈ ಸ್ಕಿನ್ ಜಾಸ್ತಿ ಇರೋದ್ರಿಂದ ಸೋರಿಯಾಸಿಸ್ ಕೂಡ ಜಾಸ್ತಿ ಆಗುತ್ತೆ. ಸೊ ನಾವೇನು ಹೇಳ್ತೀವಿ, ಬೇಸಿಕಲಿ ಸೋರಿಯಾಸಿಸ್ ಅಂತ ಇದ್ದಾಗ ನಾವು ಇಂಟರ್ನಲಿ ಡಯಟ್ ಒಂದು ಅಡ್ವೈಸ್ ಮಾಡ್ತೀವಿ. ಅದ್ರ ಜೊತೆಗೆ ನೀವು ಸ್ಕಿನ್ ಮಾಯಿಶ್ಚರ್ನ ಮೇಂಟೈನ್ ಮಾಡಬೇಕು ಅಂತ, ತೇವಾಂಶನ ಉಳಿಸ್ಕೋಬೇಕು. ಇಲ್ಲ ಅಂತಂದರೆ ಏನಾಗುತ್ತೆ, ಅದು ಪೀಲಿಂಗ್ ಅಂದರೆ ಸ್ಕಿನ್ ಮೇಲಿನ ಪದರ ಅದು ಬಿಟ್ಕೊಳ್ಳೋದು ಶುರು ಆಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಪೀಲ್ ಆಗೋದು ಜಾಸ್ತಿ ಆಗುತ್ತೆ, ಗಾಯಗಳು ಜಾಸ್ತಿ ಆಗುತ್ತೆ. ಸೊ ಸ್ಕಿನ್ ಮಾಯಿಶ್ಚರೈಸರ್ನ ಮೇಂಟೈನ್ ಮಾಡಬೇಕು. ನಾವು ಮನೆಯಲ್ಲೇ ಉಪಯೋಗಿಸೋ ಅಂಥದ್ದು ಕೆಲವರಿಗೆ ಬೇಸಿಕ್ ಪ್ರಾಡಕ್ಟ್ಸ್ ಲೈಕ್ ಈ ಕೊಬ್ಬರಿ ಎಣ್ಣೆ ಇರಬಹುದು, ಅಥವಾ ನಾವು ವ್ಯಾಸಲಿನ್ ಹೇಳ್ತೀವಿ, ಅಥವಾ ಲಿಕ್ವಿಡ್ ಪ್ಯಾರಾಫಿನ್ ಹೇಳ್ತೀವಿ, ಅಥವಾ ನಾರ್ಮಲ್ ಪ್ಯಾರಾಫಿನ್ ಆಲ್ಸೋ ಲೋಷನ್, ಅಥವಾ ಮೈಲ್ಡ್ ಮಾಯಿಶ್ಚರೈಸರ್ಸ್ ಇರ್ಬೋದು, ಅಥವಾ ಥಿಕ್ ಮಾಯಿಶ್ಚರೈಸರ್. ಇವಾಗ ಸ್ಕಿನ್ ತುಂಬಾ ಡ್ರೈ ಇದೆ ಅಂತಂದರೆ ಅವರಿಗೆ ಸ್ವಲ್ಪ ಕಂಡೆನ್ಸ್ ಇರಬೇಕು ಮಾಯಿಶ್ಚರೈಸರ್, ಇಲ್ಲ ಅಂದರೆ ಅದು ಅಬ್ಸಾರ್ಪ್ಷನ್ ಆಗೋದಿಲ್ಲ. ಸೊ ನೀವು ಅಂಥ ಸ್ಕಿನ್ನಿಗೆ ಏನಾದರೂ ಕೊಬ್ಬರಿ ಎಣ್ಣೆ ಹೇಳ್ತು ಅಂತಂದರೆ ಅರ್ಧ ಗಂಟೆನೂ ಮಾಯಿಶ್ಚರ್ ಮೇಂಟೈನ್ ಆಗಲ್ಲ. ಯಾಕೆಂದರೆ ಸ್ಕಿನ್ ರಿಕ್ವೈರ್ಸ್ ಮೋರ್ ಮಾಯಿಶ್ಚರ್. ಸೊ ಅವಾಗ ಏನಾಗುತ್ತೆ ಅಂತಂದರೆ ತುಂಬ ಮಾಯಿಶ್ಚರೈಸರ್ ಬೇಕಾಗಿದ್ದಾಗ ಜಸ್ಟ್ ಕೋಕೋನಟ್ ಆಯಿಲ್ ಹಾಕಿದ್ರೆ ನಿಮಗೆ ಪ್ರಯೋಜನ ಆಗೋದಿಲ್ಲ. ಸೊ ನಾವೇನು ಮಾಡ್ತೀವಿ, ಮಾಯಿಶ್ಚರ್ ತುಂಬಾ ಸ್ಟ್ರಾಂಗ್ ಇರಬೇಕು ಮಾಯಿಶ್ಚರೈಸರ್. ಸೊ ಆ ಥರದ್ದನ್ನು ಕೂಡ ಕೊಡ್ತೀವಿ. ಸೊ ಇದನ್ನು ಬೇಸಿಕಲಿ ಸ್ಕಿನ್ ತೇವಾಂಶನ ಮೇಂಟೈನ್ ಮಾಡ್ತು ಅಂದರೆ ಸೋರಿಯಾಸಿಸ್ ಕಂಪ್ಲೇಂಟ್ಸು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು.